ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮಗೆ ವಿಡಿಯೋ ಟೈಟಲ್ ಇಂದನೇ ಗೊತ್ತಾಗಿರುತ್ತೆ ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ಸ್ಕೂಟಿ ಅಂದ ತಕ್ಷಣ ನಿಮ್ಗೆ ನೆನಪಿಗೆ ಬರೋದು ಅದು ಸಿಕ್ಕಾಪಟ್ಟೆ ಜನ ಹೇಳೋದು ಆಕ್ಟಿವಾ. ಇನ್ನು ಕೆಲವಷ್ಟು ಜನ ಹೇಳ್ತಾರೆ ಜುಪಿಟರ್, ಇನ್ನು ಕೆಲವಷ್ಟು ಜನ ಹೇಳ್ತಾರೆ ಆಕ್ಸಸ್ 125. ಸೊ ಅದರಲ್ಲಿ ನಾನು ಒಬ್ಬ. ಇವತ್ತು ನಾವು ರಿವ್ಯೂ ಮಾಡಕ್ಕೆ ಹೋಗ್ತಾ ಇದೀವಿ ಆಕ್ಸಸ್ 125 2023 BS6 ಮಾಡಲ್. ಈ ವಿಡಿಯೋ ಟೆಕ್ನಿಕಲ್ ರಿವ್ಯೂ ಏನಲ್ಲ, ಸೊ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಅದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಇವತ್ತು ನಮ್ಮ ಮುಂದೆ ಇದೆ 2023 BS6 ಮಾಡಲ್ ಆಕ್ಸಸ್ 125. ಆಕ್ಸಸ್ 125 2007 ಲಾಂಚ್ ಆಯಿತು. ಸುಜುಕಿ ಮೋಟರ್ ಸೈಕಲ್ ಇಂಡಿಯಾದ ಫಸ್ಟ್ ಎವರ್ ಸ್ಕೂಟರ್ ಇದೇ ಆಗಿದೆ. ಈ ಸ್ಕೂಟರ್ನ ಇಂಡಿಯನ್ ಮಾರ್ಕೆಟ್ಗೆ ಸೂಟ್ ಆಗೋ ಥರನೇ ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲೂ ಕೂಡ ಮೈಲೇಜ್, ಕಂಫರ್ಟ್ ಮತ್ತು ರಿಲಯಬಿಲಿಟಿ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾನೆ ಬಂದಿದ್ದಾರೆ. ನಿಮಗೆಲ್ಲ ನೆನಪಿರ್ಬೋದು ಕಂಪಿತಾಹ ಅನ್ನೋ ಅಡ್ವರ್ಟೈಸ್ಮೆಂಟ್ ನೀವು ಟಿವಿಲಿ ನೋಡೇ ಇರ್ತೀರ. ಸೊ ಇವನ್ ನಾನು ಕೂಡ ಆ ಅಡ್ವರ್ಟೈಸ್ಮೆಂಟ್ ನೋಡಿನೇ ಈ ಸ್ಕೂಟಿಗೆ ಫಿದಾಗಿದ್ದು. ಇವಾಗ ಕೂಡ ಮಾರ್ಕೆಟಲ್ಲಿ ಡಾಮಿನೇಟ್ ಮಾಡ್ತಾ ಇರೋದು ಆಕ್ಟಿವಾ. ಬಟ್ ಸ್ಟಿಲ್ ಇದು ಹೇಗಾಯಿತು ಅಂದರೆ ಒಬ್ಬರು ತೊಗೊಂಡ್ರು ಇನ್ನೊಬ್ರಿಗೆ ರೆಕಮೆಂಡ್ ಮಾಡಿದ್ರು. ಸೊ ಹೀಗೆ ಆಕ್ಸಸ್ 125 ಸ್ಲೋಲಿ ಮಾಸ್ ಫೇವರೇಟ್ ಆಗ್ತಾ ಹೋಯ್ತು ಮಾರ್ಕೆಟಲ್ಲಿ ಎಲ್ರಿಗೂ. ರಿಯಲ್ ಕ್ವಶನ್ ಈಸ್, ಈ ಸ್ಕೂಟಿ ತೊಗೊಳೋದು ವರ್ತ್ ಇದೆಯಾ 2026 ಆ್ಯಂಡ್ ರೈಡ್ ಮಾಡೋಕೆ ಹೇಗಿದೆ? ಸಿಕ್ಕಾಪಟ್ಟೆ ಸ್ಮೂತ್ ಇದೆ ಗಾಡಿ. ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಸೌಂಡ್ ಅಂತೂ ಗೊತ್ತೇ ಆಗಲ್ಲ, ಇವನ್ ವೈಬ್ರೇಷನ್ ಕೂಡ ಫೀಲ್ ಆಗಲ್ಲ. ಆ್ಯಂಡ್ ನಿಮಗೆ ರೈಡಿಂಗಲ್ಲಿ ಸಿಕ್ಕಾಪಟ್ಟೆ ಕಂಫರ್ಟ್ ಕೊಡುವಂಥ ಸ್ಕೂಟಿ ಇದಾಗಿದೆ. ಆಲ್ಮೋಸ್ಟ್ ಡೈಲಿ ರೈಡ್ ಮಾಡೋದಿಲ್ಲಿ. ಸೊ ಕ್ರೌಡೆಡ್ ಪ್ಲೇಸು, ಟ್ರಾಫಿಕ್ಕು, ಸಿಗ್ನಲ್ಸು ಇಲ್ಲೇ ರೈಡ್ ಮಾಡ್ತೀವಿ. ಸೊ ಇಂಥ ಜಾಗದಲ್ಲಿ ರೈಡ್ ಮಾಡ್ಬೇಕಾದ್ರೆ ನಿಮಗೆ ಪರ್ಫಾರ್ಮೆನ್ಸ್ ಮ್ಯಾಟ್ರ್ ಆಗಲ್ಲ, ಟಾಪ್ ಸ್ಪೀಡ್ ಮ್ಯಾಟ್ರ್ ಆಗಲ್ಲ. ಸೊ ಮ್ಯಾಟ್ರ್ ಆಗೋದು ಈಸ್ ಆಫ್ ರೈಡಿಂಗ್. ಗಾಡಿ ಸ್ಟಾರ್ಟ್ ಮಾಡು, ಸ್ಟಾಪ್ ಮಾಡು, ಬ್ರೇಕ್ ಇಡಿ, ಹೋಗ್ತಾ ಇರು. ಸೊ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ನಾನು ಏನು ಒಂದು ಅಬ್ಸರ್ವ್ ಮಾಡಿದೆ ಅಂದರೆ ಇವಾಗ ಬರ್ತಿರೋ ಆಕ್ಸಸ್ಗೂ ಮತ್ತು ಓಲ್ಡ್ ಆಕ್ಸಸ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಸೊ ನೀವು BS3 ಮತ್ತು BS4 ಗಾಡೀಲಿ ಕೊಡೋ ಕಿಕ್ ಸೊ ಇವಾಗ ಬರ್ತಿರೋ BS6 ಅಲ್ಲಿಲ್ಲ. ಆ್ಯಂಡ್ ಇವಾಗ ಏನು ಬರ್ತಾ ಇದೆ 2026 ಬರ್ತಾರೋ ಆಕ್ಸಸ್ ಕೂಡ ಸಿಕ್ಕಾಪಟ್ಟೆ ಲೈಟ್ ವೇಟ್ ಇದೆ. ಸೊ ಏನೋ ಒಂದು ಚಿಕ್ಕ ಗಾಡಿ ಓಡಿಸ್ದಂಗೆ ಫೀಲ್ ಕೊಡುತ್ತೆ. ಎಲ್ಲ ಗಾಡಿ ಇದ್ರೂ ಕೂಡ ಈ ಒಂದು ಸ್ಕೂಟಿ ಯಾಕೆ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಯಿತು ಅಂದರೆ ಇದರ ಒಂದು ಪರ್ಫಾರ್ಮೆನ್ಸ್, ಇದರ ಒಂದು ಮೈಲೇಜ್, ಇದರ ಒಂದು ರಿಲಯಬಿಲಿಟಿ. ಸೊ ಈ ಎಲ್ಲ ಕಾರಣದಿಂದ ಮಾರ್ಕೆಟಲ್ಲಿ ಇದು ಕ್ಲಿಕ್ ಆಯಿತು. ಸ್ಕೂಟಿ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದು ಆಲ್ಮೋಸ್ಟ್ 124cc 4-stroke ಏರ್ ಕೋಲ್ಡ್ ಇಂಜಿನ್, ಆಲ್ಮೋಸ್ಟ್ ನಿಮಗೆ 8.3 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೂ 10 mm ಟಾರ್ಕ್. ಈ ಸ್ಕೂಟಿಯ ವೆಯ್ಟ್ ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ 106 kg ಅಷ್ಟು ಬರುತ್ತೆ. ಸೊ ರೈಡ್ ಮಾಡಬೇಕಾದ್ರೆ ನಿಮಗೆ ಲೈಟ್ ವೆಯ್ಟ್ ಫೀಲ್ ಕೊಡುತ್ತೆ, ಬಟ್ ಸ್ಟಿಲ್ ಇಟ್ಸ್ ಬಲ್ಕಿ ಅನ್ನೋ ಒಂದು ಫೀಲ್ ಸಿಗುತ್ತೆ ನಿಮಗೆ. ನಾನು ತೊಗೊಂಡಿರೋಂಥ ಸ್ಕೂಟಿ ಮಿಡ್ ವೇರಿಯಂಟ್. ಸೊ ಆ್ಯಂಡ್ ಈ ಸ್ಕೂಟಿಯ ಟಾಪ್ ಸ್ಪೀಡ್ ಬಂದುಬಿಟ್ಟು 95 km/h. ಸೊ ಫ್ರಂಟ್ ಮತ್ತು ಬ್ಯಾಕ್ 12 and 10 inch ಟ್ಯೂಬ್ಲೆಸ್ ಟೈರ್ ಸಿಗ್ತಾ ಇದೆ ನಿಮಗೆ. ಸೊ ಆ್ಯಂಡ್ ಫ್ರಂಟಲ್ಲಿ ನೋಡೋದಾದ್ರೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಆ್ಯಂಡ್ ಬ್ಯಾಕಲ್ಲಿ ನೋಡೋದಾದ್ರೆ ನಿಮಗೆ ಸ್ವಿಂಗ್ ಆರ್ಮ್ ಸಸ್ಪೆನ್ಷನ್. ಬಟ್ ಕಂಫರ್ಟ್ ಬಗ್ಗೆ ಮಾತಾಡೋದಾದ್ರೆ ಸಿಟಿ ರೈಡ್ಸ್ ಇಟ್ಸ್ ಓಕೆ. ಸೊ ನಿಮಗೆ ಸಿಕ್ಕಾಪಟ್ಟೆ ಸ್ಮೂತ್ ಫೀಲ್ ಕೊಡುತ್ತೆ, ಸಿಕ್ಕಾಪಟ್ಟೆ ಕಂಫರ್ಟಬಲ್ ಅನ್ಸುತ್ತೆ. ಬಟ್ ರೋಡ್ ಸ್ವಲ್ಪ ಆಫ್ ರೋಡ್ ಆಗಿದ್ರೆ ನಿಮಗೆ ಎತ್ತೆದ್ದು ಬಿಸಾಕತ್ತೆ. ಸಸ್ಪೆನ್ಷನ್ ಅಷ್ಟೇನು ಹೇಳ್ಕೊಡೋ ಥರ ಇಲ್ಲ. ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ, ಬ್ಯಾಕಲ್ಲಿ ನಿಮಗೆ ಡ್ರಮ್ ಬ್ರೇಕ್. ಇವಾಗ ಮಾರ್ಕೆಟಲ್ಲಿ ಬರ್ತಾರೋ ಎಲ್ಲ ಸ್ಕೂಟಿ ಕೂಡ SCP ಟೆಕ್ನಾಲಜಿ ಜೊತೆ ಬರ್ತಾ ಇದೆ. ಸುಜುಕಿ ಈಕೋ ಪರ್ಫಾರ್ಮೆನ್ಸ್. ಸೊ ದಟ್ ಮೀನ್ಸ್ ಇನ್ಕ್ರೀಸ್ ಆಕ್ಸಲೇಷನ್ ಆ್ಯಂಡ್ ರೆಡ್ಯೂಸ್ ಫ್ಯೂಲ್ ಕನ್ಸಪ್ಷನ್. ಆ ಕಾರಣಕ್ಕೆ ಇರಬೇಕು ಆಲ್ಮೋಸ್ಟ್ ಲೀಟರ್ಗೆ ಇದು 50 to 60 km ರೇಂಜ್ನ ಕೊಡುತ್ತೆ ನಿಮಗೆ ಸ್ಕೂಟಿ. ಈ ಸ್ಕೂಟಿ ಎಲ್ಲ ಹೇಗಾಗಿದೆ ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಲೈಫ್ನ ಒಂದು ಪಾರ್ಟ್ ಆಗಿಬಿಡಿದೆ. ನಾವೆಲ್ಲ ಹೇಗೆ ಟ್ರೀಟ್ ಮಾಡ್ತೀವಿ ಅಂದರೆ ಇದು ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಟ್ರೀಟ್ ಮಾಡ್ತೀವಿ. ನಿಮ್ಮಲ್ಲಿ ಎಷ್ಟೇ ದೊಡ್ಡ ಗಾಡಿ ಇದ್ದು ಸ್ಕೂಟಿನೇ ಹಾಕಿರ್ಬೇಕು ಅನ್ನೋದು ಇಂಥ ಒಂದು ಗಾಡಿ ಇಟ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತಿಗೆ ಇಷ್ಟೇ, ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಸಿಗೋಣ, ಬಾಯ್.